ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವನಂದಿ. ಇತ್ತೀಚೆಗೆ ನಡೆದ ಬೆಳವಣಿಗೆಯಿಂದ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಈಗ ಮತ್ತೊಂದು ಕಿತಾಪತಿ ಮಾಡಿರೋ ಡಿ ಬಾಸ್ ಫ್ಯಾನ್ಸ್ ಕಂಟೆಂಟ್ ಕ್ರಿಯೇಟರ್ ಒಬ್ಬರಿಗೆ ಮುಖಾಮುಖಿ ನೋಡ್ದಂಗೆ ಹೋಗ್ತಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಇನ್ಸೈಟ್ ರಶ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಾನು ರಾಮ್ ಚೇತನ್. ಇತ್ತೀಚೆಗೆ ನಟ ಪ್ರಥಮ್ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾತುಗಳು ಹೊಸ ಸಂಚಲನ ಸೃಷ್ಟಿಸಿತ್ತು. ಅದಾದ ಬೆನ್ನಲ್ಲೇ ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ಕಿರಿಕ್ ಬಗ್ಗೆ ಮಾತಾಡಿದ್ರು. ಇದಕ್ಕೆ ಕೋಪಗೊಂಡ ಡಿ ಬಾಸ್ ಸೆಲೆಬ್ರಿಟೀಸ್ ಮೋಹಕ ತಾರೆಯನ್ನೇ ಬಿಡಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣು ಕೆಂಪಾಗುವಂತೆ ಕಮೆಂಟ್ ಹಾಕಿದ್ರು. ಸಮಾಜದಲ್ಲಿ ಮಹಿಳೆಯನ್ನು ಯಾವ ರೀತಿ ಕರಿಬಾರ್ದು ಆ ರೀತಿಯೆಲ್ಲ ಕರೆದ್ರು. ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ರಮ್ಯಾ ಕಂಪ್ಲೇಂಟ್ ಕೊಟ್ರು. ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಗರಾಡಿ ನಿಗರಾಡಿ ಡಿ ಬಾಸ್ ಫ್ಯಾನ್ಸ್ ಕಾಕಿಯ ಅತಿಥಿಯಾದ್ರು. ಇದೊಂದು ಘಟನೆಯಿಂದ ಆದ್ರೂ ಸುಮ್ನಾಗ್ತಾರೆ ಅಂದ್ರೆ ಆಗಿದ್ದೇ ಬೇರೆ. ಹೌದು, ಇಷ್ಟೆಲ್ಲ ಆದ್ರೂ ದರ್ಶನ್ ಫ್ಯಾನ್ಸ್ ಸುಮ್ನಾಗ್ಲಿಲ್ಲ. ನಮ್ಗ್ಯಾಕೆ ಬೇಕು ಅಂತ ಬಾಯಿಗೆ ಬೀಗ ಹಾಕೊಂಡು ಇರದೆ ಮತ್ತೆ ಕಿರಿಕಿರಿ ಶುರು ಮಾಡಿದ್ದಾರೆ. ಈಗ ಕಂಟೆಂಟ್ ಕ್ರಿಯೇಟರ್ ಒಬ್ಬರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ರೌಡಿ ಬಾಸ್ ಅವ್ರ ಫ್ಯಾನ್ಸು ನನ್ನ ಟ್ರೋಲ್ ಮಾಡಿ ನನಗೆ ಟ್ಯಾಗ್ ಮಾಡ್ತಿದ್ದಾರೆ. ಇವರ ಹೆಸರು ಸೋನು ಶೆಟ್ಟಿ. ಕಂಟೆಂಟ್ ಕ್ರಿಯೇಟರ್ ಆಗಿರೋ ಇವರು ದರ್ಶನ್ ರೌಡಿ ಆಗ್ಬೇಕಿತ್ತು, ಅಪ್ಪಿತಪ್ಪಿ ಹೀರೋ ಆದ್ರು ಅಂತ ಪೋಸ್ಟ್ ಮಾಡಿದ್ರು. ಇದಕ್ಕೆ ಸುಮ್ಮನಿರದ ದರ್ಶನ್ ಫ್ಯಾನ್ಸ್ ಮತ್ತೆ ಬಾಲ ಬಿಚ್ಚಿದ್ದಾರೆ. ಆಕೆಯ ಪೋಸ್ಟ್ ಗಳಿಗೆ ರಿಯಾಕ್ಟ್ ಮಾಡಿ ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ಕಮೆಂಟ್ ಹಾಕ್ತಿದ್ದಾರೆ. ಅಲ್ಲದೆ ದರ್ಶನ್ ಹೆಸರು ಹೇಳ್ಕೊಂಡು ಪಬ್ಲಿಸಿಟಿ ತಗೊಂತಾರೇನೋ ಎಂಬಂತೆ ಮಾತನಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಸೋನು ಶೆಟ್ಟಿ, ನಾನು ದರ್ಶನ್ ಅವರ ಹೆಸರು ಹೇಳಿಕೊಂಡು ಪಬ್ಲಿಸಿಟಿ ಪಡೆಯಲು ನೋಡುತ್ತಿಲ್ಲ, ನನಗೆ ಅದರ ಅಗತ್ಯ ಇಲ್ಲ ಅಂದಿದ್ದಾರೆ. ಅವರೊಂಥರ ಕೊಚ್ಚೆ ನನ್ನ ಮಕ್ಕಳು. ಕೊಚ್ಚೆ ಕಲ್ಲಾಕಿದ್ರೆ ನಮ್ಮ ಮುಖಕ್ಕೆ ಎಗರೋದು. ಅಷ್ಟೇ ಅಲ್ಲ, ನನ್ನ ಬಗ್ಗೆ ಕಮೆಂಟ್ ಮಾಡೋ ಮುನ್ನ 10 ಸಾರಿ ಸ್ನಾನ ಮಾಡಬೇಕು. ಆ ಯೋಗ್ಯತೆ ನಿಮಗಿಲ್ಲ. ನಂಗೆ ನೋವು ಕೊಡುವವರು ಬಡ್ಡಿ ಸಮೇತ ಅನುಭವಿಸಕ್ಕೆ ರೆಡಿ ಇರಿ ಅಂತ ಹಿಗ್ಗಮಗ್ಗ ಬೈದಿದ್ದಾರೆ. ಈ ಎಲ್ಲ ತೀವ್ರ ಪ್ರತಿಕ್ರಿಯೆಗಳ ಹಿನ್ನೆಲೆಯಲ್ಲಿ ಸೋನು ಶೆಟ್ಟಿ ತಮ್ಮ ಇನ್ಸ್ಟಾಗ್ರಾಮ್ ಕಮೆಂಟ್ ಬಾಕ್ಸ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ್ದಾರೆ. ಈ ಘಟನೆಯ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ವರ್ತನೆಯ ಬಗ್ಗೆ ಮತ್ತೊಂದು ಚರ್ಚೆ ಶುರುವಾಗಿದೆ. ನಟರ ಅಭಿಮಾನಿಗಳು ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ವಿವಾದಗಳು ಮತ್ತೆ ಮುಂದುವರೆದಿದೆ. ಭಯ ಪಡೋ ಅವಶ್ಯಕತೆನೂ ಇಲ್ಲ, ಯಾರಿಗೂ ಭಯ ಪಡಬೇಕಂತನೂ ಏನೂ ಇಲ್ಲ. ಇದಿಷ್ಟೇ ಇವತ್ತಿನ ಸಿನಿ ಸುದ್ದಿ. ನಮಸ್ಕಾರ.